ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಪೆನ್ಷನ್ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಅದರಲ್ಲೂ ಸಹ ಫೆಬ್ರವರಿ ತಿಂಗಳ ಪೆನ್ಷನ್ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಇದೆ. ನಿನ್ನೆ ನಾನು ವಿಡಿಯೋ ಮಾಡಿದ್ದೆ, ಹಣ ಬಿಡುಗಡೆ ಆರಂಭ ಆಗುತ್ತೆ ಸದ್ಯದಲ್ಲೇ. ಈಗ ಆಲ್ರೆಡಿ ಪುಷ್ಟು ಡಿಬಿಟಿ ಬಂದಿದೆ ಅಂತ ಹೇಳಿ. ಅದೇ ರೀತಿಯಾಗಿ ನಿನ್ನೆ ಮಧ್ಯಾಹ್ನದ ನಂತರ ಹಣ ಬಿಡುಗಡೆ ಕೂಡ ಆರಂಭ ಆಗಿದೆ. ಈಗ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಿರಂತರವಾಗಿ ಪಡ್ಕೊಂತಾ ಇದ್ದೀರಾ. ಆದ್ರೆ ಈ ಒಂದು ಸಣ್ಣ ತಪ್ಪು ನೀವು ಮಾಡಿದ್ರೆ ನಿಮ್ಮ ಗೃಹಲಕ್ಷ್ಮಿ ಹಣ ಕಟ್ಟಾಗುತ್ತೆ. ಯಾವ ಕಾರಣಕ್ಕೆ ಕಟ್ಟಾಗುತ್ತೆ? ಇದೇ ರೀತಿ ಸಾಕಷ್ಟು ಜನರ ಹಣ ಕೂಡ ಕಟ್ಟಾಗಿದೆ. ಹಾಗಾಗಿ ಪ್ರಮುಖವಾಗಿ ಈ ವಿಷಯದ ಬಗ್ಗೆ ನೀವು ಗಮನ ಹರಿಸಲೇಬೇಕು. ಮಾಹಿತಿ ಇದೆ, ಅದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಹೋಗೋದಕ್ಕಿಂತ ಮೊದಲು ಫೆಬ್ರವರಿ ತಿಂಗಳ ಪೆನ್ಷನ್ ಹಣ ನಿನ್ನೆನಿಂದ ಜಮಾ ಆಗ್ಲಿಕ್ಕೆ ಶುರು ಆಗಿದೆ. ಈಗ ಆಲ್ರೆಡಿ ಸಾಕಷ್ಟು ಜನ ಪ್ರೂಫ್ ಅನ್ನ ಕಳಿಸಿದ್ದಾರೆ. ಸಂಜೆ ಲೈವ್ ಮಾಡೋಣ, ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಶುರುವಾಗಿದೆ ಎಲ್ಲದ್ರ ಬಗ್ಗೆನೂ ಡೀಟೇಲ್ಸ್ ಇನ್ಫಾರ್ಮೇಶನ್. ಈಗ ನಿನ್ನೆನಿಂದ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ಅಂದ್ರೆ ಹಂತ ಹಂತವಾಗಿ ಬಿಡುಗಡೆ ಆಗ್ತಾ ಹೋಗುತ್ತೆ. ನಿಮ್ಗೆ ಮ್ಯಾಕ್ಸಿಮಮ್ ಒಂದು 7 ರಿಂದ 8 ದಿನದ ಒಳಗಡೆನೆ ಎಲ್ಲರ ಖಾತೆಗೂ ಆಲ್ಮೋಸ್ಟ್ ಹಣ ಜಮಾ ಆಗ್ತಾ ಹೋಗುತ್ತೆ. ನಿಮಗೇನಾದ್ರೂ ಪೆನ್ಷನ್ ಹಣ ಬಂದಿಲ್ಲ, ಬಾಕಿ ಕಂತು ಪೆನ್ಷನ್ ಬಂದಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ತಾಲೂಕ್ ಆಫೀಸ್ ಕಚೇರಿಯ ಪಿಂಚಣಿ ವಿಭಾಗಕ್ಕೆ ಭೇಟಿ ನೀಡಿ ಏನಾಗಿದೆ ಸಮಸ್ಯೆ ಬಗೆಹರಿಸ್ಕೋಬೇಕು. ಯಾಕೆಂದ್ರೆ ಈಗ ಆಧಾರ್ ಸೀಡಿಂಗ್ ಕಡ್ಡಾಯ ಆಗಿರೋದ್ರಿಂದ ನೀವು ಹೇಗೆ ಗೃಹಲಕ್ಷ್ಮಿ ಅನ್ನ ಬಗ್ಗೆ ಹಣ ಯಾವ ರೀತಿ ಪಡ್ಕೊಂತ ಇದ್ರಿ ಅದೇ ರೀತಿ ಪೆನ್ಷನ್ ಹಣಕ್ಕೂ ಸಹ ನೀವು ನಿಮ್ಮ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಅನ್ನ ಮಾಡಿಸಬೇಕು. ಇನ್ನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗಿ ಹಲವಾರು ಕಾರಣಗಳಿಂದ ಗೃಹಲಕ್ಷ್ಮಿ ಹಣ ಬರೋದು ಸ್ಟಾಪ್ ಆಗಿದೆ. ಕೆಲವೊಂದಿಷ್ಟು ಜನರಿಗೆ ಈಗ ಆಲ್ರೆಡಿ 52,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಪ್ರಮುಖವಾಗಿ ಮಾಡ್ತಕ್ಕಂಥ ಮಿಸ್ಟೇಕ್ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಏನ್ ಫಲಾನುಭವಿಗಳು ಏನಿದ್ದಾರೆ ಅವರ ಹೆಸರು ಅಥವಾ ಅವರ ಕುಟುಂಬದಲ್ಲಿರುವಂತಹ ಯಾರೋ ಒಬ್ಬರ ಹೆಸರಲ್ಲೂ ಸಹ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿದೆ. ವಾರ್ಷಿಕ ಬ್ಯಾಂಕಿನ ವಹಿವಾಟು 20 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಅಂತ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಮತ್ತೆ ಯಾವುದೋ ಒಂದು ಕಾರಣಕ್ಕೆ ಈಗ ನಿಮ್ಮ ಮನೆಗೆ ಲೋನ್ ಬೇಕಾಗಿರುತ್ತೆ, ಯಾವುದೋ ಒಂದು ನಿಮ್ಗೆ ನೀವೀಗ ಒಂದು ಲೋನ್ ಅನ್ನ ಪಡ್ಕೋಬೇಕು ಅಂದ್ರೆ ನೀವು ಸ್ಯಾಲರಿಡ್ ಆಗಿದ್ರೆ ನಿಮ್ಮ ಏನ್ ಸ್ಯಾಲರಿ ಸ್ಲಿಪ್ ಕೊಡಬೇಕಾಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಸ್ಯಾಲರಿ ಸ್ಲಿಪ್ ಇಲ್ಲ, ನೀವು ಸ್ಯಾಲರಿಡ್ ಅಲ್ಲ ಅಂದಾಗ ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿ ಅದನ್ನ ನೀವು ಸಬ್ಮಿಟ್ ಮಾಡಿದ್ರೆ ನೀವು ಲೋನ್ ಅನ್ನ ಪಡ್ಕೋಬಹುದು. ಆ ಕಾರಣಕ್ಕೋಸ್ಕರ ಹಲವಾರು ಜನ ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರೋದನ್ನ ಕೊಟ್ರೆ ನಿಮ್ಗೆ ಕಂಪನಿಯಿಂದ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಓಕೆನಾ? ಆ ಕಾರಣಕ್ಕೋಸ್ಕರ ಇನ್ಕಮ್ ಟ್ಯಾಕ್ಸ್ ಅನ್ನ ಮಾಡಿಸ್ಬಿಟ್ಟು ಯಾರೆಲ್ಲ ಲೋನ್ ತಗೊಂಡಿದ್ದೀರಾ ಅಂತವರಿಗೂ ಸಹ ಗೃಹಲಕ್ಷ್ಮಿ ಹಣ ಕಟ್ಟಾಗಿದೆ. ಇದರಲ್ಲಿ 52,000 ಮಹಿಳೆಯರಲ್ಲಿ ಸುಮಾರು 20,000 ಮಹಿಳೆಯರು ಯಾವುದೇ ರೀತಿ ಇನ್ಕಮ್ ಟ್ಯಾಕ್ಸ್ ಆಗಲಿ GST ಆಗಲಿ ಟ್ರಾನ್ಸಾಕ್ಷನ್ ಆಗಲಿ ಮಾಡಿಲ್ಲ. ಆದ್ರೂ ಸಹ ಅಂತ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಕಟ್ಟಾಗಿದೆ. ಇದನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ. ಗೃಹಲಕ್ಷ್ಮಿ ಸಾಫ್ಟ್ವೇರ್ ಅಂತಾನೆ ಮಾಡಿದೀವಿ. ಆ ಸಾಫ್ಟ್ವೇರ್ ಅಲ್ಲಿ ಯಾರ್ಯಾರಿಗೆ ಹಣ ನಿಮ್ಗೆ ಅರ್ಹತೆ ಇದ್ರೂ ಸಹ ಏನಾದ್ರೂ ಹಣ ಕಟ್ಟಾಗಿದ್ರೆ ಮತ್ತೆ ನಾವು ಅದನ್ನ ಮರುಪರಿಶೀಲನೆ ಮಾಡಿ ಮತ್ತೆ ಹಣ ಕೊಡುವಂತ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೋಬೇಕಾಗಿದ್ದು ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿರುವಂತಹ ಯಾರ ಹೆಸರಲ್ಲೂ ಸಹ ಅಧಿಕವಾಗಿ ಟ್ರಾನ್ಸಾಕ್ಷನ್ ಅನ್ನ ಮಾಡಬಾರದು. ಯಾವುದೇ ಲೋನ್ ಪಡ್ಕೊಳ್ಳಿಕ್ಕೋಸ್ಕರ ಇನ್ಕಮ್ ಟ್ಯಾಕ್ಸ್ ಅನ್ನ ಫೈಲ್ ಮಾಡ್ತಿರಲ್ಲ, ಅದರಿಂದ ನಿಮ್ಗೆ ಈ ಹಿಂದೆ ಆಗಿರ್ಬೋದು ಇನ್ನು ಮುಂದೆ ಆಗಿರ್ಬೋದು ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ನೀವು ಈ ವಿಚಾರದಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಓಕೆನಾ? ಮತ್ತೆ ತುಂಬಾ ದಿನಗಳ ಹಿಂದೆ ಯಾವುದೋ ಒಂದು ಕಾಲದಲ್ಲಿ GST ಅಥವಾ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿದ್ರು ಸಹ ನಿಮ್ಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಹಾಗಾಗಿ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಗೆ ಡೀಟೇಲ್ ಇನ್ಫಾರ್ಮೇಶನ್ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೇನೆ. ನೀವೇ ಇದನ್ನ ಸರಿಪಡಿಸ್ಕೋಬೇಕು. ಹಾಗಾಗಿ ಯಾರಿಗೆಲ್ಲ ಹಣ ಬಂದಿದೆಯೋ ಬಂದಿಲ್ವೋ, ಯಾರಿಗೆಲ್ಲ ಸ್ಟೇಟಸ್ ಚೆಕ್ ಮಾಡಿದಾಗ GST ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.